ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆ ತಾವುಗಳು ನೋಡುತ್ತಿರುವ ಹಾಗೆ ದ್ವಿತೀಯ PUC ಎರಡನೆಯ ಕಿರು ಪರೀಕ್ಷೆ ಜೂನ್ 2025 ವಿಷಯ ಕನ್ನಡ ವಿಜ್ಞಾನ ವಿಭಾಗದವರಿಗೆ ನಡೆಸಿದಂತಹ ಈ ಒಂದು ಪ್ರಶ್ನೆ ಪತ್ರಿಕೆ. ಏನು ಸರ್, ನಮಗೆ ಇನ್ನೂ ಪ್ರಥಮ ಕಿರು ಪರೀಕ್ಷೆನೇ ಆಗಿಲ್ಲ, ಇಲ್ಲಿ ಎರಡನೆಯ ಕಿರು ಪರೀಕ್ಷೆ ಅಂತ ನೋಡಿ ಸರ್. ಇದು ಕಾಲೇಜಲ್ಲೇ ನಡೆಸಿಕೊಂಡಂತಹ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಈ ರೀತಿಯಾಗಿ ಏನಂತಾರೆ ವೀಕ್ಲಿ ಟೆಸ್ಟ್ಗಳನ್ನು ಮಾಡ್ಕೊತಾ ಇರ್ತಾರೆ. ಕ್ಲಿಯರ್ ಆಲ್ ಆಫ್ ಯು. ಅದು ಅದರ ಪ್ರಶ್ನೆ ಪತ್ರಿಕೆ ಆಗಿದೆ. ಆದರೆ ಚಾಪ್ಟ್ರು ಇಲ್ಲಿ 3 ಚಾಪ್ಟರ್ಗಳಿಂದ ವಚನಗಳಾಗಿರ್ಬೋದು, ಕೃಷ್ಣಗೌಡನ ಆನೆ ಆಗಿರ್ಬೋದು, ಹಾಗೂ ಇನ್ನೊಂದು ಇದರಿಂದ 3 ಪಾಠಗಳಿಂದ ಏನು ಮಾಡಿದ್ದಾರೆ ಅಂದರೆ ಒಂದು 30 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮಕ್ಕಳಿಗೆ ಪ್ರಾಕ್ಟೀಸನ್ನು ಕೊಟ್ಟಿದ್ದಾರೆ. ಅದನ್ನು ನಾವೀಗ ನೋಡ್ತಾ ಹೋಗೋಣ ಬನ್ನಿ, ಆಯಿತಾ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಗೋವರ್ಧನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಮುಂಚೆನೂ ಕೂಡ ಇವರು ಫಿಸಿಕ್ಸ್ ಕ್ವಶನ್ ಪೇಪರ್ ಕಳಿಸಿಕೊಟ್ಟಿದ್ರು, ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ. ಬನ್ನಿ ಸರ್, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದನ್ನು ಆರಿಸಿ ಬರೆಯಿರಿ ಅಂತ ಇದೆ. ತನು ಯಾವಾಗ ಕರಗಬೇಕು ಅಂತ ಇದೆ. ಇವರು ಟಿಕ್ಕಾಗಿರುವ ಹಾಗೆ ಆನ್ಸರು ಮನ ಬೆರೆತಾಗ ಅಂತ ಇದೆ. ದಯವಿಟ್ಟು ಆನ್ಸರ್ಗಳು ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಗೋವರ್ಧನ್ಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತ ಇದೆ, ಆಯಿತಾ. ಮಂಗಳಲಿಂಗ ಅಂಗದ ಮೇಲೆ ಇದ್ದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತ ಉತ್ತರ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷಲ್ಲಿ ಡೌಟ್ ಇದೆಯೋ, ಇಂಗ್ಲೀಷ್ ಗ್ರಾಮರೇ ಬರಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಆಯಿತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರಿನ ವಿಡಿಯೋಸ್ಗಳನ್ನು ಕೊಟ್ಟಿರ್ತೇನೆ. ಆ ಎಲ್ಲ ಗ್ರಾಮರ್ ವಿಡಿಯೋಸ್ಗಳನ್ನು ತಾವುಗಳು ಚಾಚು ತಪ್ಪದೆ ನೋಡಿದರೆ ಔಟ್ ಆಫ್ 40 ಯು ವಿಲ್ ಸ್ಕೋರ್ ಇನ್ ಇಂಗ್ಲೀಷ್ ಗ್ರಾಮರ್. ಇಷ್ಟಂತೂ ನಾನು ಹೇಳಬಲ್ಲೆ. ನಿಮ್ಮ ಯೂನಿಟ್ ಟೆಸ್ಟ್ ಒಂದಕ್ಕೆ ಒಳ್ಳೆಯ ಅಂಕಗಳನ್ನು ತೆಗೆಯಬಹುದಾಗಿದೆ. ಕ್ವಶನ್ ನಂಬರ್ 3, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನಿಶಾ ಶರ್ಮಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 4ನೆಯ ಪ್ರಶ್ನೆ, ಲೇಖಕಿಗೆ ರೇಗಿ ಹೋಗುತ್ತಿದ್ದುದು ಯಾರಾದರೂ ಹೀಗೆ ಹೇಳಿದಾಗ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಏನು ಮಾಡೋಕ್ಕಾಗತ್ತೆ, ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 5ನೆಯ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆನ್ಸರ್ ತಪ್ಪಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ವಿತೌಟ್ ಎನಿ ಹೆಸಿಟೇಷನ್, ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ಕಮೆಂಟ್ ಮುಖಾಂತರ ತಿಳಿಸಬಹುದು. ವಿಡಿಯೋ ನೋಡ್ತಾ ಇದ್ದ ಹಾಗೆ ಒಂದು ಲೈಕ್ ಬಟನನ್ನು ಕೊಡಿ ಸರ್. ಜೊತೆಗೆ ಪ್ರೆಸ್ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೈಪ್ ಅಂತ ಪಾಯಿಂಟ್ಸ್ ಬರುತ್ತೆ, ಅದೇನು ಪಾಯಿಂಟ್ಸನ್ನು ನಮ್ಮ ವಿಡಿಯೋಗೆ ಕ್ರೆಡಿಟ್ ಮಾಡಿ. ಧನ್ಯವಾದಗಳು. ಸೆಕೆಂಡ್ ಮೇನ್ ಕ್ವಶನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಯಾವ ಗುಣಗಳಿಲ್ಲದವರು ಡಾಂಬಿಕ ನೆನೆಸುತ್ತಾನೆ ಅಂತ ಪ್ರಶ್ನೆ ಇದೆ. ಸೆಕೆಂಡ್ ಕ್ವಶನಿಗೆ ಗುರುವಿನ ಲಕ್ಷಣಗಳೇನು ಅಂತ ಇದೆ. 3ನೆಯ ಪ್ರಶ್ನೆ, ಸೀತಾಳ ಓದುವ ಆಸಕ್ತಿ ಹೇಗಿತ್ತು. 4ನೆಯ ಪ್ರಶ್ನೆಗೆ ಕಮಲ ಮೇಡಮ್ ವೈದ್ಯರ ಯಾವ ಸಲಹೆಗಳನ್ನು ರೂಢಿಸಿಕೊಂಡರು. 10ನೆಯ ಪ್ರಶ್ನೆ, ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು. 11ನೆಯ ಪ್ರಶ್ನೆ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ. 12ನೆಯ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ ಅಂತ ಪ್ರಶ್ನೆ. ಈಗ ನಾವು 3ನೆಯ ಮೇನ್ ಕ್ವಶನಲ್ಲಿ ಈ ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಅಂತ ಇದೆ, ಆಯಿತಾ. 13ನೆಯ ಪ್ರಶ್ನೆ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂಥದ್ದು ಒಂದು ಪ್ರಶ್ನೆ. 4ನೆಯ ಮೇನ್ ಕ್ವಶನು, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳ್ಯಾವುವು ಅಂತ ಇದೆ. 15ನೆಯ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು
ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ ಒಂದು ಆದ ತಕ್ಷಣ ನಮ್ಮ ಮೇಲಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ನಮ್ಮ ಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಗೊತ್ತಿಲ್ಲ ಅಂದರೆ ALLININONE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಧನ್ಯವಾದಗಳು ಗೋವರ್ಧನ್ ಅವರಿಗೆ.